First semester BCA core paper Fundamentals of Computer as per NEP syllabus Information Technology Lab MS Excel Assignment 2 created by Dr. Girija DK, Dr. Rashmi M and Dr. Shilpa HK. Excel na second assignment marks card na generate ಮಾಡೋ ತರದ್ದು. ಸೊ ಹಾಗಾಗಿ ಎಕ್ಸೆಲ್ನ ಕ್ಲಿಕ್ ಮಾಡೋಣ. ಆಮೇಲೆ ಮ್ಯಾಕ್ಸಿಮೈಸ್ ಮಾಡಿ ಪೇಜ್ ಲೇಔಟಿಂದ ಪೇಪರ್ ಸೈಜ್ನ ಸೆಟ್ ಮಾಡ್ಕೊಳ್ಳೋಣ. ಸೆಟ್ ಟು A4 ಸೈಜ್ ತಗೊಳ್ಳೋಣ, ಸ್ಟ್ಯಾಂಡರ್ಡ್ ಸೈಜ್. ನೆಕ್ಸ್ಟ್ ಓರಿಯೆಂಟೇಷನ್ ಬಂದು ಲ್ಯಾಂಡ್ಸ್ಕೇಪ್ ತಗೋತಾ ಇದ್ದೀನಿ. ನೆಕ್ಸ್ಟ್ ಮಾರ್ಜಿನ್ಸ್ನ ಸೆಟ್ ಮಾಡಬೇಕಾಗತ್ತೆ, ಕಸ್ಟಮ್ ಮಾರ್ಜಿನ್ಸ್. ಸೊ ಆಲ್ ಸೈಡ್ಸ್ 0.5 ಸೆಂಟಿಮೀಟರ್ನ ಕೊಡ್ತಾ ಇದ್ದೀನಿ. ಟಾಪ್ ಮತ್ತು ಹೆಡ್ಡರು ಓಕೆ 0.5. ನೆಕ್ಸ್ಟ್ ರೈಟ್ 0.5. next left 0.5. next bottom 0.5. footer is also changed to 0.5. okay, click on OK button. next home tab ಗೆ ಹೋಗೋಣ. home tab ಗೆ ಹೋಗಿ ನಮಗೆ ಟೇಬಲ್ನ ಫಸ್ಟು ಕ್ರಿಯೇಟ್ ಮಾಡ್ಕೊಳ್ಳೋಣ. ಇಲ್ಲಿ ಫಾರ್ಮ್ಯಾಟ್ಗೆ ಹೋಗಿ ರೋ ಹೈಟ್ನ ಸೆಟ್ ಮಾಡ್ಕೊತಾ ಇದ್ದೀನಿ. ರೋ ಹೈಟ್ ಬಂದು 50 ಕೊಟ್ಟಿದ್ದೀನಿ. ಓಕೆ ಮಾಡೋಣ. ಸೊ ರೋ ಹೈಟು 50 ಜಾಸ್ತಿ ಆಯಿತು. ಹಾಗಾಗಿ ಒನ್ಸ್ ಅಗೇನ್ ಮತ್ತೆ ಕಂಟ್ರೋಲ್ Z ಮಾಡಿ ಮತ್ತೆ ರೋ ಹೈಟು 20ಗೆ ಸೆಟ್ ಮಾಡ್ಕೊತಾ ಇದ್ದೀನಿ. ಓಕೆ 20 ಕೊಟ್ಟು ಓಕೆ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ 10 ಸ್ಟೂಡೆಂಟ್ಸ್ದು ಡೀಟೇಲ್ಸ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಸ್ಯಾಂಪಲ್ ರಿಸಲ್ಟ್ ಅನಾಲಿಸಿಸ್ ಮಾಡೋದ್ರಿಂದ. ಸೊ ಹಾಗಾಗಿ ರಿಜಿಸ್ಟರ್ ನಂಬರ್, ಸ್ಟೂಡೆಂಟ್ ನೇಮ್ನ ಕೊಡಬೇಕಾಗತ್ತೆ. ಹಾಗೆ ಸಬ್ಜೆಕ್ಟ್ಸ್ ನೇಮ್ಸ್ನ ಕೊಡಬೇಕಾಗತ್ತೆ. ಕನ್ನಡ, ಇಂಗ್ಲಿಷ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಂಡ್ ಬಯಾಲಜಿ ಅಂತ ಹೇಳಿಬಿಟ್ಟು ನಾನು 6 ಸಬ್ಜೆಕ್ಟ್ಸ್ನ ತಗೊಂಡಿದ್ದೀನಿ. ಇದು ಸ್ಯಾಂಪಲ್ ಮಾರ್ಕ್ ಶೀಟ್ನ ನಾವು ಕ್ರಿಯೇಟ್ ಮಾಡ್ಕೊತಾ ಇದ್ದೀವಿ. ಸೊ ರಿಜಿಸ್ಟರ್ ನಂಬರ್ಸ್ನ ಟೈಪ್ ಮಾಡ್ಕೊಳ್ಳೋಣ. ಸೊ ಲ್ಯಾಬ್ ಮ್ಯಾನ್ಯುಯಲಲ್ಲಿ ಇರುತ್ತಲ್ಲ, ಹಾಗಾಗಿ ಅದನ್ನು ನೋಡಿಕೊಂಡು ಹಾಗೆ ಟೈಪ್ ಮಾಡ್ಕೊಳ್ಳೋಣ. ಸ್ಟೂಡೆಂಟ್ಸ್ ನೇಮು ಮತ್ತು ಆ ಮಾರ್ಕ್ಸ್ ಸೇಮ್ ಆ್ಯಸ್ ಇಟ್ ಈಸ್ ಮಾಡಿಕೊಂಡು ನೀವು ಆಮೇಲಿಂದ ರಿಸಲ್ಟ್ನ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬಂದಿದೆಯಾ ಇಲ್ವಂತ. ಆಮೇಲಿಂದ ಬೇಕಾದ್ರೆ ವ್ಯಾಲ್ಯೂಸ್ನ ನೀವು ಚೇಂಜ್ ಮಾಡ್ಕೋಬೋದು. ಸೊ ಎಲ್ಲನೂ ಟೈಪ್ ಮಾಡ್ಕೊಂಡು ಆಗಿದೆ. ಸೊ ಹಾಗಾಗಿ ಟೇಬಲ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಟೇಬಲ್ನ ಸೆಲೆಕ್ಟ್ ಮಾಡಿಕೊಂಡು ಕಾಲಮ್ ಮೇಲೆ ಕ್ಲಿಕ್ ಮಾಡ್ತಾ ಹೋದರೆ ಕಾಲಮು ರೀಸೈಜ್ ಆಗ್ತಾ ಬರುತ್ತೆ. ಆ ಟೆಕ್ಸ್ಟ್ ಎಷ್ಟಿರುತ್ತೋ ಅಷ್ಟಕ್ಕೆ ಫಿಟ್ ಆಗುತ್ತೆ. ಜಾಸ್ತಿ ಇದ್ರೆ ಎಕ್ಸ್ಟೆಂಡ್ ಆಗುತ್ತೆ. ಟೆಕ್ಸ್ಟ್ ಕಾಲಮ್ ಕಡಿಮೆ ಇದ್ರೆ ಸೊ ಅದು ಫಿಟ್ ಆಗುತ್ತೆ ಅಷ್ಟಕ್ಕೇನೆ. ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಟೇಬಲ್ನ ಮಿಡ್ಲ್ ಅಲೈನ್ ಮಾಡ್ಕೊಳ್ಳೋಣ. ಅಷ್ಟೂ ಸೆಂಟರ್ ಮಾಡ್ತಾ ಇದ್ದೀನಿ. ಓಕೆ, ಈಗ ರಿಜಿಸ್ಟರ್ ನಂಬರ್, ಸ್ಟೂಡೆಂಟ್ ನೇಮ್ ಏನಿದೆ ರೋ ಕಾಲಮ್ ಹೆಡ್ಡಿಂಗ್ಸ್ನ, ಆ ಕಾಲಮ್ ಹೆಡ್ಡಿಂಗ್ಸ್ನ ತಗೊಂಡು ಕಂಟ್ರೋಲ್ B ಮಾಡಿದ್ದೀನಿ, ಬೋಲ್ಡ್ ಮಾಡ್ಕೊಂಡಿದ್ದೀನಿ. ಮತ್ತು ಸೆಲೆಕ್ಟ್ ಬಾರ್ಡರ್ಸ್ನ ಸೆಟ್ ಮಾಡ್ತಾ ಇದ್ದೀನಿ. ಬಾರ್ಡರ್ಸ್ನ ಹಾಕಿದ್ದೀನಿ, ಆಲ್ ಬಾರ್ಡರ್ಸ್ ತಗೊಂಡು. ಸೊ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ರೋನ ಇನ್ಸರ್ಟ್ ಮಾಡಿ ಮರ್ಜ್ ಮಾಡಿಕೊಂಡು ಅದಕ್ಕೆ ಟೈಟಲ್ಲು ಮಾರ್ಕ್ ಸ್ಟೇಟ್ಮೆಂಟ್ ಅಂತ ಟೈಪ್ ಮಾಡಿ ಸೆಂಟರ್ ಮಾಡ್ತಾ ಇದ್ದೀನಿ. ಮತ್ತು ಬೋಲ್ಡ್ ಮಾಡಿದ್ದೀನಿ ಅದನ್ನು. ಓಕೆ, ಅದಷ್ಟು ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೂ ಸಹ ಬಾರ್ಡರ್ನ ಕೊಡ್ತಾ ಇದ್ದೀನಿ. ಸೊ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಕ್ಯಾಲಿಬರಲ್ಲೇ ಇದೆ. ನೆಕ್ಸ್ಟು ಫಾಂಟ್ ಸೈಜ್ನ ಚೇಂಜ್ ಮಾಡ್ಕೊಳ್ಳೋಣ ಸ್ವಲ್ಪ. ಓಕೆ, ಹಾಗೆ ಇಟ್ಕೊಂಡಿದ್ದೀನಿ ಫಾಂಟ್ ಸೈಜು. ಶೀಟ್ ನೇಮ್ ಮಾತ್ರ ಚೇಂಜ್ ಮಾಡ್ತಾ ಇದ್ದೀನಿ. ಶೀಟ್ ನೇಮ್ ಟು ಸ್ಟೂಡೆಂಟ್ ಅಂತ ಕೊಡ್ತಾ ಇದ್ದೀನಿ ಇಲ್ಲಿ. ಆಮೇಲಿಂದ ಇನ್ಸರ್ಟ್ ಮೆನುಗೆ ಹೋಗ್ಬಿಟ್ಟು ಇನ್ಸರ್ಟ್ ಮಾಡೋಣ ಒಂದು ಕಾಲಮ್ನ. ಸೀರಿಯಲ್ ನಂಬರ್, ಓಕೆ, ಸೀರಿಯಲ್ ನಂಬರ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸ್ದಂಗೆನೇ ಇಲ್ಲಿ ನಂಬರ್ಸ್ನ ನಾವೇನು ಮಾಡಬೇಕಾಗತ್ತೆ, ಫಿಲ್ ಮಾಡಬೇಕಾಗತ್ತೆ. ಸೊ 1 ತೊಗೊಳ್ತಾ ಇದ್ದೀನಿ. ನೆಕ್ಸ್ಟು 2 ತೊಗೊಳ್ಳೋಣ. ಆಮೇಲೆ ಸೆಲೆಕ್ಟ್ ಮಾಡಿಕೊಂಡು ಫಿಲ್ ಮಾಡೋಣ, ಡ್ರ್ಯಾಗ್ ಮಾಡೋಣ. ಓಕೆ ನೋಡಿ, ಅವೆರಡನ್ನು ಸೆಲೆಕ್ಟ್ ಮಾಡೋಣ, ಡ್ರ್ಯಾಗ್ ಮಾಡೋಣ. ಸೊ ಸೀರೀಸ್ ಆಫ್ ನಂಬರ್ಸ್ ಜನ್ರೇಟ್ ಆಗುತ್ತೆ ನಮಗೆ. ಸೊ ಅದನ್ನು ಅಷ್ಟೇನೆ ಆಲ್ ಬಾರ್ಡರ್ಸ್ ಕೊಟ್ಬಿಡೋಣ. ಸೊ ನೆಕ್ಸ್ಟ್ ಒನ್ಸ್ ಅಗೇನ್ ಮಾರ್ಕ್ ಸ್ಟೇಟ್ಮೆಂಟ್ನ ಮರ್ಜ್ ಸೆಂಟರ್ ಮಾಡೋಣ ಅದನ್ನು.
ಸೊ ಅದಾದ್ಮೇಲೆ ಸಮ್ ಕ್ಯಾಲ್ಕುಲೇಟು ಆವ್ರೇಜ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಸಮ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಈಕ್ವಲ್ ಸಿಂಬಲ್ ಕೊಟ್ಟು ಆಲ್ ಸಬ್ಜೆಕ್ಟ್ಸ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗೋಣ. ಸೊ D3 ಪ್ಲಸ್ E3 ಪ್ಲಸ್ ಅಪ್ ಟು ಏನು ಬರುತ್ತೆ F3 G3 ಪ್ಲಸ್ H3 ಪ್ಲಸ್ I3. ಸೊ ಅಷ್ಟು ನಾವು ಕೊಟ್ಟು ಎಂಟರ್ ಮಾಡಿದ್ರೆ ಸಮ್ ಆಗುತ್ತೆ. ಇಲ್ಲಾಂದ್ರೆ ಆಟೋ ಸಮ್ಮು ಸಹ ನಾವು ಮಾಡ್ಕೋಬೋದು, ಸ್ವಲ್ಪ ಫೆಮಿಲಿಯರ್ ಆಗಿದ್ದೀವಿ ಅಂದರೆ. ಸೊ ಒಂದ್ರದ್ದು ಸಮ್ ಕ್ರಿಯೇಟ್ ಆಗಿದೆ ಸೀರಿಯಲ್ ನಂಬರ್ 1. ಹಾಗೆ ಎಲ್ಲಾದರೂ ಡ್ರ್ಯಾಗ್ ಮಾಡೋಣ, ಆಟೋಮೆಟಿಕ್ ಆಗಿ ಅಷ್ಟು ಜನದ್ದು ಬಂತು. ಇವಾಗ ಆವ್ರೇಜ್ನ ನಾವು ಕಂಡುಹಿಡಿಬೇಕಾಗತ್ತೆ. ಸೊ ಆವ್ರೇಜ್ ಕಂಡುಹಿಡಿಬೇಕಂದ್ರೆ ಸಮ್ ಡಿವೈಡೆಡ್ ಬೈ 6 ಸಬ್ಜೆಕ್ಟ್ಸ್ ಕೊಟ್ಟರೆ ಆವ್ರೇಜ್ ಬರುತ್ತೆ. ಸೊ ಬೈ ಯೂಸಿಂಗ್ ಪರ್ಸೆಂಟೇಜ್ ಸಿಂಬಲ್ ಪರ್ಸೆಂಟೇಜ್ನ ನಾವು ಯೂಸ್ ಮಾಡ್ಕೋಬೋದು. ಮಿಡ್ಲ್ ಅಲೈನ್ ಮಾಡ್ತಾ ಇದ್ದೀನಿ ಮತ್ತು ಸೆಂಟರ್ ಮಾಡ್ತಾ ಇದ್ದೀನಿ. ಹಾಗೆ ಆಲ್ ಬಾರ್ಡರ್ಸು ಸಹ ಹಾಕ್ಕೋಬೋದು ನಾವು ಇದಕ್ಕೆ. ಸೊ ಆಲ್ ಬಾರ್ಡರ್ಸು ಹಾಕ್ಬಿಡೋಣ. ಸೊ ನೆಕ್ಸ್ಟ್ ಆದಮೇಲೆ ರಿಸಲ್ಟ್ ಕೊಡಬೇಕಾಗತ್ತೆ. ಸೊ ಸ್ಟೂಡೆಂಟ್ ಈಸ್ ಪಾಸ್ ಆರ್ ಫೈಲ್ ಕೊಡಬೇಕಾಗತ್ತೆ. ಇಲ್ಲಿ ಇಫ್ ಕಂಡೀಷನ್ನ ಯೂಸ್ ಮಾಡ್ಕೊತೀವಿ ಮತ್ತು ಲಾಜಿಕಲ್ ಅಣ್ಣ ನಾವು ಯೂಸ್ ಮಾಡ್ಕೊತಾ ಇದೀವಿ. D3 ಓಕೆ, D3 ಗ್ರೇಟರ್ ದನ್ 35. ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟ್ನ ನಾವು 35ಗೆ ಕಂಪೇರ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಸಬ್ಜೆಕ್ಟಲ್ಲೂ ಪಾಸ್ ಆಗಿದ್ರೆ 35 ಬಂದಿದ್ರೆ ಪಾಸ್ ಅಂತ ಬರಬೇಕು. ಒಂದು ಸಬ್ಜೆಕ್ಟಲ್ಲಿ ಏನಾದರೂ ಬಿಲೋ 35 ಬಂದಿದ್ರೆ ಫೇಲ್ ಅಂತ ಬರಬೇಕು. ಸೊ ಹಾಗಾಗಿ ಇವಾಗ ಎಲ್ಲ ಸಬ್ಜೆಕ್ಟಲ್ಲೂ ಪಾಸ್ ಆಗಿರೋದ್ರಿಂದ ಅಬೋವ್ 35 ಇರೋದ್ರಿಂದ ಪಾಸ್ ಬಂದಿದೆ. ಒಂದೇ ಒಂದು ಹತ್ರ ಮಾತ್ರ ನಿಮಗೆ 6 ಸೀರಿಯಲ್ ನಂಬರ್ 6 ಕವಿತಾ ಆರ್ಕೆ ಇದೆಯಲ್ಲ, ಅದು ಒಂದು ಸಬ್ಜೆಕ್ಟು ಫೇಲ್ ಅಂತ ತೋರಿಸ್ತಾ ಇದೆ. ನೆಕ್ಸ್ಟ್ ಅದೇ ಥರ ಕ್ಲಾಸ್ನ ಕ್ರಿಯೇಟ್ ಮಾಡೋಣ. ಅಂದರೆ ಡಿಸ್ಟಿಂಕ್ಷನ್ನು, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಮತ್ತೆ ಪಾಸ್ ಅಂತ ಫೇಲ್ ಅಂತ ಕೊಡಬೇಕಾಗತ್ತೆ. ಸೇಮ್ ಇಫ್ ಕಂಡೀಷನ್ನ ಯೂಸ್ ಮಾಡ್ತಾ ಇದೀವಿ. ಇಫ್ ಮತ್ತೆ ಅಣ್ಣ ಯೂಸ್ ಮಾಡ್ತಾ ಇದೀವಿ. L3 ತಗೊಂತಾ ಇದೀವಿ, ಅಂದರೆ ರಿಸಲ್ಟ್ ತಗೊಂತಾ ಇದೀವಿ. L3 ಇಸ್ ಈಕ್ವಲ್ ಟು ಪಾಸ್ ಯಾವಾಗ K3 ಗ್ರೇಟರ್ ದೆನ್ 85. ಕೆ ಅಂದರೆ ಆವ್ರೇಜ್. ಸೊ ಅವಾಗ ಗ್ರೇಟರ್ ದೆನ್ 85 ಆಗಿದೆ, ಡಿಸ್ಟಿಂಕ್ಷನ್ ಬರಬೇಕು. ಮತ್ತೆ ಈಸ್ನ ಯೂಸ್ ಮಾಡ್ತಾ ಇದೀವಿ. ಆ್ಯಂಡ್ L3 ಪಾಸ್ ಆಫ್ K3 ಗ್ರೇಟರ್ ದೆನ್ 60 ಆ್ಯಂಡ್ K3 ಲೆಸ್ ದೆನ್ 85 ಇದ್ರೆ ಫಸ್ಟ್ ಕ್ಲಾಸ್ ಬರಬೇಕು. ಹಾಗೆ ನಾವು ಪಾಸ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಮತ್ತೆ ಜಸ್ಟ್ ಪಾಸ್ ಮತ್ತೆ ಫೇಲ್ ಅಂತ ತಗೋತೀವಿ. ಬ್ರಾಕೆಟ್ಸ್ ನೋಡಿ ಕಲರ್ಸ್ ಚೇಂಜ್ ಆಗುತ್ತೆ, ಹಾಗೆ ಟೈಪ್ ಮಾಡಬೇಕು. ಕೊಟ್ಟು ಎಂಟರ್ ಮಾಡಿದ್ರೆ ನಿಮಗೆ ಫಸ್ಟ್ ಒನ್ನು 73% ಇದೆ, ಫಸ್ಟ್ ಕ್ಲಾಸ್ ಬಂದಿದೆ. ನೆಕ್ಸ್ಟ್ ಸೆಕೆಂಡ್ ಕ್ಲಾಸ್ ಬಂದಿದೆ 57, 92% ಇರೋದ್ರಿಂದ ಡಿಸ್ಟಿಂಕ್ಷನ್ ಬಂದಿದೆ. ಒಂದತ್ರ ಫೇಲ್ ಇದೆ ಸಬ್ಜೆಕ್ಟ್, ಹಾಗಾಗಿ ಫೇಲ್ ಅಂತ ಬಂದಿದೆ. ಸೊ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಅಲೈನ್ ಮಾಡ್ಕೊಳ್ಳೋಣ ನಾವೆಲ್ಲನೂ. ಸೊ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಅದಕ್ಕೆ ಆಲ್ ಬಾರ್ಡರ್ಸ್ನ ಹಾಕೋಣ. ಸೊ ಇಲ್ಲಿ ಮತ್ತೆ ನಾವು ಕೌಂಟ್ ಇಫ್ ಅನ್ನೋ ಒಂದು ಫಂಕ್ಷನ್ನ ಯೂಸ್ ಮಾಡಿಕೊಂಡು ಎಷ್ಟು ಜನ ಫಸ್ಟ್ ಕ್ಲಾಸ್ ಬಂದಿದ್ದಾರೆ, ಡಿಸ್ಟಿಂಕ್ಷನ್ ಎಷ್ಟು ಜನ ಬಂದಿದ್ದಾರೆ ಅಂತ ನಾವೇನ್ ಮಾಡ್ಬೋದು ಚೆಕ್ ಮಾಡ್ಬೋದು. ಇವು ಡಿಸ್ಟಿಂಕ್ಷನ್ನ ಇದು ಮಾಡ್ತಾ ಇದ್ದೀನಿ. ಕೌಂಟ್ ಇಫ್ ಆಫ್ ರೇಂಜ್ನ ಕೊಡಬೇಕು. ಸೊ M3 to M12 ಎಷ್ಟು ಜನ ಡಿಸ್ಟಿಂಕ್ಷನ್ ಇದ್ರೆ 2 ಮೆಂಬರ್ಸ್ ಇದ್ದಾರೆ. ಸೊ ಅದೇ ತರ ಫಸ್ಟ್ ಕ್ಲಾಸ್ಗೂ ಅಷ್ಟೇನೆ ಇಸ್ ಈಕ್ವಲ್ ಟು ಕೌಂಟ್ ಇಫ್ ಮತ್ತೆ ರೇಂಜ್ನ M3 to M12 ತಗೋಬೇಕು. ಫಸ್ಟ್ ಕ್ಲಾಸ್ ಅಂತ ಟೈಪ್ ಮಾಡ್ಕೋಬೇಕು. ಕ್ರೈಟೀರಿಯಾ ಫಸ್ಟ್ ಕ್ಲಾಸ್ನ ಸೆಲೆಕ್ಟ್ ಮಾಡ್ತಾ ಇರೋದ್ರಿಂದ ಡಬಲ್ ಕೋರ್ಸಲ್ಲಿ ಪ್ಲಸ್ ಕ್ಲಾಸ್ ಎಂಟರ್ ಕೊಟ್ಟರೆ 3 ಅಂತ ಕೊಡುತ್ತೆ. ಹಾಗೆ 3 ಮೆಂಬರ್ಸ್ ಇದ್ದಾರೆ ನೋಡಿ, ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ನಂಬರ್ ಆಫ್ ಸೆಕೆಂಡ್ ಕ್ಲಾಸಸ್ ಎಷ್ಟಿದೆ ಅಂದರೆ ಸೇಮ್ ಆಸ್ ಯೂಶುವಲ್ ಆಗಿ ಕೊಡಬೇಕು. ಕೌಂಟ್ ಇಫ್ ರೇಂಜ್ನ ಕೊಟ್ಟು ಕ್ರೈಟೀರಿಯಾ ಸೆಕೆಂಡ್ ಕ್ಲಾಸ್ ಅಂತ ಕೊಡಬೇಕು. ಸೆಕೆಂಡ್ ಕ್ಲಾಸ್ 2 ಮೆಂಬರ್ಸ್. ಓಕೆ, ಎಂಟರ್ ಮಾಡಿ. ಸೊ ನೆಕ್ಸ್ಟ್ ನಂಬರ್ ಆಫ್ ಜಸ್ಟ್ ಕ್ಲಾಸ್, ಜಸ್ಟ್ ಪಾಸ್ ಎಷ್ಟು ಜನ ಹಾಕಿದ್ದಾರೆ ಅಂತ ಹೇಳಿ. ಸೊ ಈಸ್ ಈಕ್ವಲ್ ಟು ಕೌಂಟ್ ಇಫ್ ನ ಯೂಸ್ ಮಾಡ್ತೀವಿ. ಓಕೆ, ಸೊ M3 ಟು ರೇಂಜ್ನ ಕೊಡಬೇಕು. M12 ಜಸ್ಟ್ ಪಾಸ್ ಕೊಟ್ಟು ಎಂಟರ್ ಮಾಡಿದ್ರೆ ಅದು 2 ಮೆಂಬರ್ಸ್ ಇದ್ದಾರೆ. ಲಾಸ್ಟ್ ಒನ್ ಫೇಲ್ ಎಷ್ಟು ಜನ ಇದ್ದಾರೆ ಅಂತ ಕೌಂಟ್ ಮಾಡೋಣ. ಕೌಂಟ್ ಇಫ್ ರೇಂಜ್ M3 M12 ಆಫ್ ಫೇಲ್. ಸೊ ಒಂದು ಸ್ಟೂಡೆಂಟ್ ಮಾತ್ರ ಏನಾಗಿದ್ದಾರೆ ಫೇಲ್ ಆಗಿದ್ದಾರೆ. ಸೊ ಅದಷ್ಟು ಅಲೈನ್ ಮಾಡ್ಕೊಳ್ಳೋಣ ನಾವು. ಓಕೆ, ಸೊ ಮರ್ಜ್ ಮಾಡ್ತಾ ಇದ್ದೀನಿ ಅಷ್ಟು ಸೇಲ್ಸ್ನೂ. ಓಕೆ, ಸೆಲೆಕ್ಟ್ ಮಾಡಿಕೊಂಡು ಮರ್ಜ್ ಮಾಡಬೇಕು. ಮರ್ಜ್ ಸೆಂಟರ್ ಆಟೋಮೆಟಿಕ್ ಆಗತ್ತದೆ. ಅದನ್ನ ಬೇಕಾದ್ರೆ ನಾವು ಲೆಫ್ಟ್ ರೈಟು ಆಮೇಲೆ ಜಸ್ಟಿಫಿಕೇಶನ್ನ ಮಾಡ್ಕೋಬಹುದು. ಸೊ ಲಾಸ್ಟಲ್ಲಿ ನಾವೇನು ಮಾಡಬೇಕಾಗತ್ತೆ ಅಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಅಲೈನ್ ಮಾಡೋಣ. ರೈಟ್ ಅಲೈನ್ ಮಾಡ್ತಾ ಇದ್ದೀನಿ ಅದಷ್ಟು. ನೆಕ್ಸ್ಟ್ ಸೆಲೆಕ್ಟ್ ಮಾಡಿಕೊಂಡು ಆಲ್ ಬಾರ್ಡರ್ಸ್ನ ಹಾಕೋಣ. ಓಕೆ, ಬೋಲ್ಡ್ ಮಾಡ್ತಾ ಇದ್ದೀನಿ ಟೆಕ್ಸ್ಟ್ನ. ಸೊ ಫೈಲ್ಗೆ ಹೋಗೋಣ. ಮತ್ತೆ ಸೀರಿಯಲ್ ನಂಬರ್ ಬೋಲ್ಡ್ ಮಾಡೋಣ. ನೆಕ್ಸ್ಟ್ ಸೆಂಟರ್ ಮಾಡೋಣ. ನೆಕ್ಸ್ಟ್ ಮಿಡ್ಲ್ ಅಲೈನ್ ಹಾಕ್ತಾ ಇದೆ.
ಅದು ಅಲೈನ್ಮೆಂಟ್ ಆಯಿತು. ಮಸ್ಟ್ ಮಾರ್ಕ್ ಸ್ಟೇಟ್ಮೆಂಟ್ ಮತ್ತೆ ಏನು ಮಾಡೋಣ, ಸೆಲೆಕ್ಟ್ ಮಾಡ್ಕೊಂಡು ಅಷ್ಟು ಮರ್ಜ್ ಮಾಡಿ ಮಿಡ್ಲ್ ಅಲೈನ್ ಮಾಡೋಣ, ಅದನ್ನು ಸಹ. ನೆಕ್ಸ್ಟ್ ಬೋಲ್ಡ್ ಮಾಡೋಣ. ನೆಕ್ಸ್ಟ್ ಲಾಸ್ಟಿಗೆ ಸೇವ್ ಮಾಡಬೇಕಾಗತ್ತೆ ವರ್ಕ್ ಬುಕ್ನ. ಸೊ ಫೋಲ್ಡರ್ನ ನಾವು ಎಲ್ಲಿ ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಂಡಿದ್ವಿ ಎಕ್ಸೆಲ್ ಅಂತ ಫೋಲ್ಡರ್, ಆ ಫೋಲ್ಡರಲ್ಲಿ ನಮ್ಮ ನೇಮಿಂದ ಏನು ಮಾಡೋಣ, ಆ ಎಕ್ಸೆಲ್ ವರ್ಕ್ ಬುಕ್ನ ಸೇವ್ ಮಾಡೋಣ. ಇದು ಸ್ಯಾಂಪಲ್ ಮಾರ್ಕ್ಸ್ ಶೀಟು ಕ್ರಿಯೇಟ್ ಆಗಿದೆ ಸ್ಟೂಡೆಂಟ್ದು. ಓಕೆ, ಕಂಡೀಷನಲ್ ಫಾರ್ಮ್ಯಾಟ್ಸ್ನ ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ಬಾರ್ನ ಯೂಸ್ ಮಾಡಿಕೊಂಡು, ಹಾಗೆ ಇದಕ್ಕೂ ಅಷ್ಟೇ ಸೆಂಟರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದಿಷ್ಟನ್ನು ಯೂಸ್ ಮಾಡಿದಾಗ ನಮಗೆ ಒಂದು ಮಾರ್ಕ್ಸ್ ಶೀಟು ಕ್ರಿಯೇಟ್ ಆಗಿದೆ. ಥ್ಯಾಂಕ್ ಯು.